ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹೈಕೋರ್ಟ್ ಅಂಗಳದಲ್ಲಿರುವಂತಹ ಜಾತಿ ಗಣತಿಯ ಭವಿಷ್ಯ ಇವತ್ತು ನಿರ್ಧಾರವಾಗುವಂತಹ ಸಾಧ್ಯತೆಗಳಿವೆ. ಅರ್ಜಿದಾರರ ಪರ ಹಿರಿಯ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಈಗಾಗಲೇ ವಾದ ಮಂಡನೆಯನ್ನ ಮಾಡಿರುವಂತಹ ಅರ್ಜಿದಾರರ ಪರ ವಕೀಲರು ಸಾಕಷ್ಟು ವಿಚಾರಗಳನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಜಾತಿ ಗಣತಿ ಉದ್ದೇಶದ ಬಗ್ಗೆಯೂ ಕೂಡ ಹಲವು ಅನುಮಾನಗಳಿವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅರ್ಜಿದಾರರ ಪರ ವಕೀಲರ ವಾದ ಮಂಡನೆ ಈಗಾಗಲೇ ಅಂತ್ಯವಾಗಿದೆ. ಈಗ ರಾಜ್ಯ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಆರಂಭಿಸಿದ್ದಾರೆ. ಮೊದಲಿಗೆ ಇದು ಜಾತಿ ಗಣತಿ ಅಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಹೇಳ ಬಯಸ್ತೀನಿ ಅಂತ ಹೇಳಿ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಅನ್ನುವಂಥದ್ದನ್ನ ವಾದ ಮಾಡಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ಈ ಸಂಸ್ಕೃತದ ಪದ ಸಮೀಕ್ಷಾ ಅಂತ ಹೇಳಿ, ಸೊ ಆ ಸಮೀಕ್ಷಾ ಅಂತ ಹೇಳಿದ್ರೆ ಸೆನ್ಸಸ್ ಅಲ್ಲ, ಅದು ಸರ್ವೆ ಅಂತ ಹೇಳ್ತಾರೆ. 7 ಕೋಟಿ ಜನರನ್ನ ಜಾತಿಯಾಗಿ ಗಣತಿ ಮಾಡಲಾಗುತ್ತಿದೆಯಲ್ಲ, ಗಣತಿಗೂ ಸರ್ವೆಗೂ ವ್ಯತ್ಯಾಸ ಏನಿದೆ ಅಂತ ಹೇಳಿ ಹೈಕೋರ್ಟ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದೆ. ಸೊ ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೊಟ್ಟಂತ ಒಂದು ಉತ್ತರ ಏನಿತ್ತಲ್ಲ, ಅಂದ್ರೆ ಅವರು ಆರಂಭದಲ್ಲಿ ತಮ್ಮ ವಾದ ಮಂಡನೆಯನ್ನ ಏನು ಆರಂಭಿಸಿದ್ರು, ಆಗ ಅವ್ರು ಹೇಳೋದು ಸಂಸ್ಕೃತ ಪದ ಸಮೀಕ್ಷಾ ಅಂತೇಳಿ ಅದು ಸೆನ್ಸಸ್ ಅಲ್ಲ, ಸರ್ವೆ, ತಪ್ಪು ಪದ ಬಳಕೆ ಮಾಡಿರೋದ್ರಿಂದ ಹಾದಿ ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಅನ್ನುವಂಥದ್ರ ಬಗ್ಗೆ ಅವರು ವಾದ ಮಂಡಿಸಿದ್ರು. ಅದಕ್ಕೆ ಹೈಕೋರ್ಟ್ ಹೇಳಿರೋದು, ಈ ಗಣತಿಗೂ ಮತ್ತೆ ಸರ್ವೆಗೂ ಏನು ವ್ಯತ್ಯಾಸ ಇದೆ ಹಾಗಾದ್ರೆ, 7 ಕೋಟಿ ಜನರನ್ನ ಜಾತಿಯಾಗಿ ಗಣತಿ ಮಾಡಲಾಗ್ತಿದೆಯಲ್ಲ ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಹೈಕೋರ್ಟ್. ಸೊ ಇದಕ್ಕೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ. ಇದಕ್ಕೂ ಮುಂಚೆ ಇವತ್ತು 2:30ಗೆ ವಾದ ಏನು ಆರಂಭವಾಯಿತು. ಮೊದಲಿಗೆ ಅರ್ಜಿದಾರರ ಪರ ಹಿರಿಯ ವಕೀಲರು ಶ್ರೀರಂಗ ಅವರು ವಾದವನ್ನು ಮಾಡಿದ್ರು. ತರಾತುರಿಯಲ್ಲಿ 17 ದಿನಗಳಲ್ಲೇ ಆತುರದ ಸರ್ವೆ ನಡೆಸ್ತಾ ಇದ್ದಾರೆ. ಮೊದಲಿಗೆ 1400 ಜಾತಿ ಅಂತ ಹೇಳಿದ್ರು, ವಾರದ ಬಳಿಕ 1561 ಜಾತಿ ಅಂತೇಳಿ ನಮೂದಿಸಿದ್ದಾರೆ. ಹೀಗೆ ಎಕ್ಸ್ಟ್ರಾ ಜಾತಿಗಳು ಆ್ಯಡ್ ಆಗಿವೆ. ಎಲ್ಲೋ ಒಂದು ಕಡೆ ಇದು ಸರಿಯಾಗಿ ಮಾಡ್ತಾ ಇಲ್ಲ, ವೈಜ್ಞಾನಿಕವಾಗಿ ನಡೀತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸೊ ಈಗ ಹೈಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ ಈಗ ಹೈಕೋರ್ಟ್ಗೆ ಕೆಲವೊಂದಷ್ಟು ವಿಚಾರಗಳನ್ನು. ನೋಡಿ, ಸರ್ಕಾರದ ನೀತಿ ನಿರೂಪಣೆಗೆ ಪೂರಕವಾಗಿ ಸರ್ವೆಯನ್ನು ಮಾಡ್ತಾ ಇದೆ. ಅಂದರೆ ಸರ್ಕಾರ ಮಾಡ್ತಾ ಇರುವಂಥ ಈ ಸರ್ವೆ ಎಲ್ಲ ರೀತಿಯಾದಂಥ ಈ ಕೆಲವೊಂದಷ್ಟು ಅಂಶಗಳೇನಿದೆಯಲ್ಲ, ಆ ಅಂಶಗಳನ್ನು ಪರಿಗಣಿಸಿಯೇ ಮಾಡ್ತಾ ಇದ್ದಾರೆ ಹೊರತು ಯಾವುದನ್ನು ಡಿವಿಯೇಟ್ ಮಾಡಿಲ್ಲ. ನಾವಿಲ್ಲಿ ಸರ್ಕಾರದ ನೀತಿ ನಿರೂಪಣೆಗೋಸ್ಕರ ಪೂರಕವಾಗಿ ಸರ್ವೆಯನ್ನು ಮಾಡ್ತಾ ಇರೋದು. ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೆ ಪೂರಕವಾಗಿ ಸರ್ವೆ ನಡೆಸಲಾಗ್ತಾ ಇದೆ. ಈ ಸರ್ವೆಯಿಂದಾಗಿ ನಾವು ನೆಕ್ಸ್ಟು ಸಾಮಾಜಿಕ ಕಲ್ಯಾಣದ ಕೆಲವೊಂದಷ್ಟು ಯೋಜನೆಗಳೇನಿರುತ್ತಲ್ಲ, ಕಾರ್ಯಕ್ರಮಗಳೇನಿರುತ್ತಲ್ಲ, ಅದನ್ನು ರೂಪಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇರುವಂಥ ವಾದ. ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದ್ದಾಗ ಹೇಗೆ ಮಾಡಬೇಕು ಅನ್ನೋದು ಮುಖ್ಯವಲ್ಲ. 20 ಡಿಗ್ರಿ ಆ ಕಡೆ ಈ ಕಡೆ ಅಥವಾ 30 ಡಿಗ್ರಿ ಈ ಕಡೆ ಇದೆ ಅಂತ ಹೇಳೋ ಹಾಗಿಲ್ಲ. ಸ್ವಲ್ಪ ಕೆಲವೊಂದಷ್ಟು ಡಿವಿಯೇಷನ್ಸ್ಗಳು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಹೇಳ್ತಾರೆ. ಈ ಆಧಾರದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಬಾರದು ಅಂತಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ. ಸೊ ಈಗಷ್ಟೇ ಅರ್ಜಿದಾರರ ಪರ ವಕೀಲರ ವಾದ ಮಂಡನೆ ಮುಕ್ತಾಯವಾಗಿದೆ. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಸರ್ಕಾರದ ಪರ ವಾದ ಮಂಡನೆಯನ್ನು ಆರಂಭಿಸಿದ್ದಾರೆ. ಆರಂಭದಲ್ಲೇ ಹೈಕೋರ್ಟ್ ಪ್ರಶ್ನೆ ಮಾಡ್ತು, ಗಣತಿಗೂ ಸರ್ವೆಗೂ ಏನಿದೆ ವ್ಯತ್ಯಾಸ, 7 ಕೋಟಿ ಜನರನ್ನ ಜಾತಿಯಾಗಿ ಗಣತಿ ಮಾಡ್ಲಾಗ್ತಾ ಇಲ್ವಾ ಹಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡಿಸ್ತಾ ಇರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಈ ಸರ್ವೆ ಕಾರ್ಯಗಳನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ಒಂದು ವಾದವನ್ನು ಇಟ್ಟಿದ್ದಾರೆ. ಸೊ ಈಗ ನಡೀತಾ ಇರುವಂತಹ ಸರ್ವೆ ಏನಿದೆಯಲ್ಲ, ಅದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದ್ದಾಗ ಹೇಗೆ ಮಾಡಬೇಕು ಅನ್ನುವಂಥದ್ದು ಮುಖ್ಯ ಅಲ್ಲ. 20 ಡಿಗ್ರಿ ಆ ಕಡೆ 30 ಡಿಗ್ರಿ ಈ ಕಡೆ ಇದೆ ಅನ್ನುವಂಥದ್ರ ಬಗ್ಗೆ ಅದನ್ನು ಹೇಳೋದಕ್ಕಾಗೋದಿಲ್ಲ. ಈ ಥರ ನಾವು ಡಿವಿಯೇಷನ್ಸ್ ಬಗ್ಗೆ ಈ ರೀತಿಯಾಗಿ ಇಲ್ಲಿ ವಿಶ್ಲೇಷಣೆ ಮಾಡೋದಕ್ಕಾಗೋದಿಲ್ಲ. ಈ ಆಧಾರದಲ್ಲಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡೋದು ಕೂಡ ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ಮನವಿ ಮಾಡಿದರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಆದರೆ ಇದಕ್ಕೂ ಮುಂಚೆ ಅರ್ಜಿದಾರರ ಪರ ಹಿರಿಯ ವಕೀಲರು SM ಚಂದ್ರಶೇಖರ್ ಅವರು ಕೂಡ ವಾದ ಮಂಡಿಸಿದರು. ಆಧಾರ್ ಸಂಗ್ರಹದಿಂದ ಮಾಹಿತಿ ಪಡೆಯೋದಕ್ಕೆ ಅನುಮತಿ ಬೇಕು, ಖಾಸಗಿತನದ ಹಕ್ಕಿನ ಪ್ರಶ್ನೆ ಇರೋದ್ರಿಂದ ನೀವು ತಡೆ ನೀಡಬೇಕು ಕೋರ್ಟ್ ಅನ್ನುವಂಥದ್ರ ಬಗ್ಗೆ ಅವರು ಮನವಿಯನ್ನು ಸಲ್ಲಿಸಿದರು. ಸೊ ಇದಕ್ಕೂ ಮುಂಚೆ ಅರ್ಜಿದಾರರ ಪರ ಹಿರಿಯ ವಕೀಲರು ಶ್ರೀರಂಗ ಅವರು ಕೂಡ ವಾದವನ್ನು ಮಂಡಿಸಿದರು. ಹಾಗೆ ಆರಂಭದಲ್ಲಿ ಇವತ್ತೇನು 2:30ಗೆ ವಿಚಾರಣೆ ಆರಂಭವಾಯಿತು, ಆಗ ಅರ್ಜಿದಾರರ ಪರ ಹಿರಿಯ ವಕೀಲರು ವಿವೇಕ್ ರೆಡ್ಡಿ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದರು.
ಸೊ ಹಾಗೆ ಇವತ್ತು ನಡೆದಂಥ ಒಂದು ವಾದ ಪ್ರತಿವಾದ ಸಂದರ್ಭದಲ್ಲಿ 2015ರಲ್ಲಿ ರಾಜ್ಯ ಸರ್ಕಾರ ಮಾಡಿದ ಸರ್ವೆಯನ್ನು ಪ್ರಶ್ನಿಸಲಾಗಿತ್ತು. 2024ರಲ್ಲಿ ಸಲ್ಲಿಸಿದ ಸರ್ವೆ ವರದಿಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಇನ್ನೂ ಕೂಡ. ಈ ಹಿಂದೆ 150 ಕೋಟಿ ರೂಪಾಯಿಯಲ್ಲಿ ವೆಚ್ಚ ಮಾಡಿ ಸರ್ವೆ ಮಾಡಿದ್ರು. ಈಗ ಮತ್ತೆ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಹೀಗೆ 1561 ಜಾತಿಗಳನ್ನು ಸರ್ವೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ರ ಬಗ್ಗೆ ಅರ್ಜಿದಾರರ ಪರ ವಕೀಲರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸೊ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಏನು ಮಂಡಿಸ್ತಾ ಇದ್ದಾರೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳತ್ತಿಗೆ, ಅಂದ್ರೆ ಈ ಪ್ರಶ್ನೆ ಇದೆ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳ್ತಾ ಇದೆ. ಇದಕ್ಕೆ ತಡೆಯಾಜ್ಞೆ ನೀಡಿದ್ರೆ ದೂರಗಾಮಿ ಪರಿಣಾಮ ಆಗತ್ತೆ ಅನ್ನುವಂಥದ್ದನ್ನ ಸಿಂಘ್ವಿ ಅವರು ಹೇಳ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ತಡೆಯಾಜ್ಞೆ ನೀಡೋದಿಲ್ಲ, ಅಂಕಿಅಂಶ ಸಂಗ್ರಹಿಸೋದಷ್ಟೇ ಸರ್ವೆಯ ಉದ್ದೇಶ. ಸೊ ಹಾಗಾಗಿ ತಡೆಯಾಜ್ಞೆಯನ್ನು ಕೊಡಬಾರದು ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತೇನು ವಾದವನ್ನ ಆರಂಭಿಸಿದ್ರು ಆ ಟೈಮ್ನಲ್ಲಿ ಮೊದಲಿಗೆ ಹೈಕೋರ್ಟ್ ಕೂಡ ಅವರಿಗೆ ಪ್ರಶ್ನೆಯನ್ನ ಮಾಡ್ತು. ಏನಿದೆ ಗಣತಿಗೂ ಮತ್ತು ಸರ್ವೆಗೆ ವ್ಯತ್ಯಾಸ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ಈಗ 7 ಕೋಟಿ ಜನರನ್ನ ಜಾತಿಯಾಗಿ ನೀವು ಗಣತಿ ಮಾಡಲಾಗ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೇಳಿತ್ತು. ಸೊ ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅಂದ್ರೆ ಈ ಥರದ ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅನ್ನುವಂಥದ್ದನ್ನ ವಕೀಲರು ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈಗ ಅರ್ಜಿದಾರರ ಪರ ವಕೀಲರು ಕೂಡ ಇದೇ ಪ್ರಶ್ನೆಯನ್ನ ಎತ್ತಿರೋದು. ಸೊ ಅದನ್ನ ಹೈಕೋರ್ಟ್ ಕೂಡ ಈ ಪ್ರಶ್ನೆಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೇಳಿತು. ಆಗ ಅಭಿಷೇಕ್ ಮನು ಸಿಂಘ್ವಿ ಅವರು ನೋಡಿ, ತಡೆಯಾಜ್ಞೆಯನ್ನು ನೀಡಿದ್ರೆ ಆಗ ದೂರಗಾಮಿ ಪರಿಣಾಮ, ಅಂದ್ರೆ ತುಂಬಾ ಮುಂದಕ್ಕೆ ಹೋಗಿ ಮುಂದೆ ನಾವು ಪರಿಣಾಮವನ್ನು ಎದುರಿಸಬೇಕಾಗತ್ತೆ, ಮುಂದೆ ಫ್ಯೂಚರಲ್ಲಿ ಇದಕ್ಕೆ ತೊಂದರೆಗಳ ಎದುರಾಗತ್ತೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ತಡೆಯಾಜ್ಞೆಯನ್ನು ಯಾವತ್ತೂ ಕೂಡ ಕೊಟ್ಟಿಲ್ಲ. ಕೋರ್ಟ್ನಲ್ಲಿ ಯಾವುದು ತಡೆಯಾಜ್ಞೆ ಈ ಥರದ ಪ್ರಕರಣಗಳಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳಿಲ್ಲ. ಅಂಕಿಅಂಶಗಳನ್ನು ಸಂಗ್ರಹಿಸುವುದಷ್ಟೇ ಈ ಸರ್ವೆಯ ಉದ್ದೇಶ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಬಹಳ ಸ್ಟ್ರಾಂಗ್ ಆಗಿ ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲೂ ಕೂಡ ಇಲ್ಲಿ ಜಾತಿ ಗಣತಿ ಮಾಡ್ತಾ ಇಲ್ಲ ಅಥವಾ ಜನಗಣತಿ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಅಂಕಿ ಅಂಶಗಳನ್ನು ಕ್ರೋಢೀಕರಿಸ್ತಾ ಇದ್ದೀವಿ, ಒಂದು ಸರ್ವೆ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳು ಹೇಗಿದೆ ರಾಜ್ಯದಲ್ಲಿ ಅನ್ನುವಂಥದ್ರ ಬಗ್ಗೆ ಅದನ್ನು ತಿಳ್ಕೊಳ್ಳುವಂಥ ಸಲುವಾಗಿ ಅದನ್ನು ನಾವು ಅಂಕಿಅಂಶಗಳನ್ನು ಪಡ್ಕೊಂಡ್ರೆ ಸರ್ಕಾರ ಮುಂದೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ರೂಪಿಸಬಹುದು, ಸಾಮಾಜಿಕ ಜನಪರವಾದಂತಹ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸೋದಕ್ಕೆ ಸಹಾಯಕವಾಗುತ್ತೆ. ಸೊ ಹಾಗಾಗಿ ನಾವು ಸರ್ವೆ ಮಾಡ್ತಾ ಇದ್ದೀವಿ, ಇದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಸ್ಟಿಲ್ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಮುಂದುವರೆದಿವೆ. ಈಗ ಈ ಹಿಂದೆ ಅರ್ಜಿದಾರರ ಪರ ವಕೀಲರೆಲ್ಲರೂ ಕೂಡ ತಮ್ಮ ವಾದ ಮಂಡನೆಯನ್ನು ಮಾಡಿದ್ರು. ನೋಡಿ, ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಜನಗಣತಿ ಬರುತ್ತೆ. ಕೇಂದ್ರ ಸಂಗ್ರಹಿಸಿದ ಅಂಕಿಅಂಶಗಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಲಾಗಿದೆ. ಅಂದರೆ ಅಧಿಕಾರ ಇರೋದೇನೆ ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರ ಏನು ಅಂಕಿಅಂಶಗಳನ್ನು ಒದಗಿಸುತ್ತಲ್ಲ ಅದಕ್ಕೆ ಮಾತ್ರ ರಕ್ಷಣೆ ಇರುವಂಥದ್ದು, ಅಂದರೆ ಅದನ್ನು ಮಾತ್ರ ಕನ್ಸಿಡರೇಷನ್ಗೆ ತಗೊಳ್ಳಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಇಂತಹ ಯಾವುದೇ ರಕ್ಷಣೆಯನ್ನು ಒದಗಿಸಿಲ್ಲ. ಅಂದರೆ ಇವ್ರು ಮಾಡುವಂತಹ ಸರ್ವೆ ಅಥವಾ ಅಂಕಿಅಂಶಗಳಿಗೆ ಯಾವ ರೀತಿಯಾಗಿ ಮಾನ್ಯತೆ ಇರುತ್ತೆ ಅಂಥೇಳಿ. ಮಾಹಿತಿಯ ಖಾಸಗಿತನದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಕೂಡ ಗುರುತಿಸಿದೆ. ಡಿಜಿಟಲ್ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಈ ಥರ ಸರ್ವೆ ಮಾಡೋದ್ರಿಂದಾಗಿ ಡಿಜಿಟಲಿ ಇವರು ಅಂಕಿಅಂಶಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಸರ್ವೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮಾಹಿತಿ ಸೋರಿಕೆಯಾಗುವಂಥ ಸಾಧ್ಯತೆ ಇದೆ. ಈ ಹಿಂದೆ KS ಪುಟ್ಟಸ್ವಾಮಿ ಪ್ರಕರಣದ ತೀರ್ಪನ್ನು ಕೂಡ ಅಶೋಕ್ ಹಾರ್ನಹಳ್ಳಿಯವರು ಇಲ್ಲಿ ಉಲ್ಲೇಖ ಮಾಡಿದ್ರು. ಅಂದರೆ ಅರ್ಜಿದಾರರ ಪರ ವಕೀಲರಾಗಿರುವಂಥ ಅಶೋಕ್ ಹಾರ್ನಹಳ್ಳಿಯವರು ತಾವು ವಾದ ಮಂಡನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಹಿಂದೆ KS ಪುಟ್ಟಸ್ವಾಮಿ ಪ್ರಕರಣದ ತೀರ್ಪನ್ನು ಕೂಡ ಉಲ್ಲೇಖಿಸಿದರು. ಏನಿದೆ ಅದರಲ್ಲಿ KS ಪುಟ್ಟಸ್ವಾಮಿಯವರ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪು, ಅದನ್ನು ವಕೀಲರು ಓದಿದ್ರು ಇವತ್ತು ಕೋರ್ಟ್ ಮುಂದೆ. ಆಧಾರ್ ಕಾಯ್ದೆಗೆ ಸಂಬಂಧಿಸಿದಂಥ ಸುಪ್ರೀಂ ಕೋರ್ಟ್ ತೀರ್ಪದು. ಅಗತ್ಯವಿರುವಷ್ಟು ಮಾತ್ರ ಅಂಕಿಅಂಶಗಳನ್ನು ಸಂಗ್ರಹಿಸಬಹುದು, ಆದರೆ ಸಂಗ್ರಹಿಸಿದಂತಹ ಅಂಕಿಅಂಶದ ಸುರಕ್ಷತೆ ಬಗ್ಗೆಯೂ ಕೂಡ ಪ್ರಶ್ನೆಗಳಿವೆ. ನಾವು ಸೆಕ್ಯೂರ್ ಆಗಿ ಇಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ, ಆದರೆ ಎಷ್ಟು ಮಟ್ಟಿಗೆ ಸೆಕ್ಯೂರ್ ಆಗಿದೆ ಅದು? ಒಬ್ಬ ವ್ಯಕ್ತಿಯ ಸಂಪೂರ್ಣ ಹಿನ್ನೆಲೆಯನ್ನು ಪ್ರಶ್ನಿಸಲಾಗ್ತಾ ಇದೆ. ನಾಸ್ತಿಕನೇ ಅಲ್ವೇ ಎಂಬ ಪ್ರಶ್ನೆಯೂ ಕೂಡ ಕೇಳಲಾಗ್ತಾ ಇದೆ ಅನ್ನುವಂಥದ್ದನ್ನು ಅಶೋಕ್ ಹಾರ್ನಹಳ್ಳಿಯವರು ತಮ್ಮ ವಾದದಲ್ಲಿ ತಿಳಿಸಿದರು. ಇನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಏನು ವಾದವನ್ನು ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ ಈಗ ಮುಂದುವರೆದು ನೋಡಿ, ಅಂಕಿಅಂಶ ಸಂಗ್ರಹಿಸಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ ಅನ್ನುವಂಥದ್ದು ಸಿಂಘ್ವಿ ಅವರ ವಾದ. ಅಂಕಿಅಂಶಗಳಿಲ್ಲದೆ ಕಲ್ಯಾಣಕಾರಿ ಯೋಜನೆಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂದಿರಾ ಸಹಾನಿ ಕೇಸನ್ನು ಉಲ್ಲೇಖಿಸಿದ್ದಾರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು. ನೋಡಿ, ತಡೆ ನೀಡಿದ್ರೆ ಸರ್ಕಾರದ ಅಧಿಕಾರವನ್ನು ಕೂಡ ತಡೆದಂತಾಗತ್ತೆ. ಅಂದರೆ ಹೈಕೋರ್ಟ್ ಸರ್ಕಾರದ ಕಾರ್ಯಕ್ಷಮತೆ ಬಗ್ಗೆ ಅಥವಾ ಕಾರ್ಯ ವ್ಯಾಪ್ತಿಗೆ ಮಧ್ಯಪ್ರವೇಶ ಮಾಡ್ದಂಗಾಗತ್ತೆ ಅನ್ನೋದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.
MDH